ಹರೇ ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 25. ತಾಯಿ ಕೌಸಲ್ಯೆಯು ಶುಚಿ ಜಲವನ್ನು ಹಿಡಿದು ಮನಸ್ಸಿನಲ್ಲಿ ಶ್ರೀರಾಮನಿಗೆ ಮಂಗಳವನ್ನು ಬಯಸುತ್ತಾ, ರಘೋತ್ತಮನೇ, ನಿನ್ನನ್ನು ಇನ್ನು ನಾನು ತಡೆಯಲಾರೆ. ಸನ್ಮಾರ್ಗದಲ್ಲಿ ನಡೆದು ಬೇಗ ಮರಳಿ ಬಾ. ಯಾವ ಧರ್ಮವನ್ನು ನೀನು ಪ್ರೀತಿಯಿಂದ ನೇಮದಿಂದ ಪಾಲಿಸುತ್ತಿರುವೆಯೋ ಆ ಧರ್ಮವೇ ನಿನ್ನನ್ನು ರಕ್ಷಿಸಲಿ. ಧೀಮಂತ ವಿಶ್ವಾಮಿತ್ರರು ನೀಡಿದ ಆ ಎಲ್ಲ ಅಸ್ತ್ರಗಳು ನಿನ್ನನ್ನು ಕಾಪಾಡಲಿ. ನೀನು ವಂದಿಸುವ ದೇವತೆಗಳು ಮಹರ್ಷಿಗಳು ನಿನ್ನನ್ನು ವನದಲ್ಲಿ ರಕ್ಷಿಸಲಿ. ನೀನು ಮಾಡಿದ ತಂದೆ ತಾಯಿಯ ಸೇವೆ ಹಾಗೂ ಸತ್ಯ ಪಾಲನೆ ನಿನ್ನ ಜೀವವನ್ನು ಸದಾ ರಕ್ಷಿಸಲಿ. ಚಿರಂಜೀವಿಯಾಗಿರು. ದರ್ಬೆ, ಸಮಿತ್ತು, ಪವಿತ್ರಕ, ವೇದ, ದೇಗುಲ, ಯಾಗಭೂಮಿ, ಬ್ರಾಹ್ಮಣರು, ಗಿರಿ, ಗಿಡ, ವೃಕ್ಷ, ಜಲ, ಪಕ್ಷಿ, ಸರ್ಪ, ಸಿಂಹಗಳು ನಿನ್ನನ್ನು ರಕ್ಷಿಸಲಿ. ಮಹರ್ಷಿಗಳು ಸಾಧ್ಯ, ವಿಶ್ವೇ ದೇವ, ಧಾತ, ವಿಧಾತ, ಪೂಷ, ಭಗ, ಆರ್ಯಮರು, ಲೋಕಪಾಲಕರು ಎಲ್ಲರೂ ನಿನಗೆ ಮಂಗಳವನ್ನು ಉಂಟು ಮಾಡಲಿ. 6 ಋತುಗಳು, ಎಲ್ಲ ಮಾಸಗಳು, ಸಂವತ್ಸರಗಳು, ಹಗಲು ರಾತ್ರಿಗಳು, ಮುಹೂರ್ತಗಳು ನಿನಗೆ ಒಳ್ಳೆಯದನ್ನೇ ಮಾಡಲಿ. ಶ್ರುತಿ ಸ್ಮೃತಿ ಧರ್ಮಗಳು ಸದಾ ನಿನ್ನನ್ನು ರಕ್ಷಿಸಲಿ. ಸ್ಕಂದ, ಸೋಮ, ಬೃಹಸ್ಪತಿ, ಸಪ್ತರ್ಷಿ, ನಾರದ, ಸಿದ್ಧರು, ದಿಕ್ಪಾಲಕರು, ನನ್ನಿಂದ ಸ್ತುತಿಸಲ್ಪಟ್ಟಂತಹ ಎಲ್ಲರೂ ನಿನ್ನನ್ನು ನಿತ್ಯ ಸಂರಕ್ಷಿಸಲಿ. ಎಲ್ಲ ಪರ್ವತಗಳು, ಸಾಗರಗಳು, ವರುಣ, ದ್ಯೌ, ಅಂತರಿಕ್ಷ, ಪೃಥ್ವಿ, ವಾಯು, ಚರಾಚರ ಪ್ರಾಣಿಗಳು, ನಕ್ಷತ್ರ ಗ್ರಹಗಳು ಸಹ ದೇವತೆಗಳು ವನದಲ್ಲಿ ನಿನ್ನನ್ನು ಕಾಪಾಡಲಿ. ಮಹಾವನದಲ್ಲಿ ಋಷಿ ಮುನಿಯಂತೆ ನೀನು ಇರುವಾಗ ದೇವತೆಗಳು ದೈತ್ಯರು ನಿನಗೆ ಸುಖವನ್ನು ಉಂಟು ಮಾಡಲಿ. ಕ್ರೂರ ಪ್ರಾಣಿಗಳು ಕೀಟಗಳು ಬಾಧಿಸದಿರಲಿ. ಕಾಡು ಪ್ರಾಣಿಗಳು ಹಿಂಸಿಸದಿರಲಿ. ರಾಮ, ಶುಭವಾಗಲಿ. ಪರಾಕ್ರಮ ದೊರೆಯಲಿ. ಎಲ್ಲ ಸಂಪತ್ತು ಲಭಿಸಲಿ. ಸ್ವಸ್ತಿ ಉಂಟಾಗಲಿ. ಮಗನೇ, ಬೇಗ ಹೊರಡು. ಸಮಸ್ತ ಲೋಕದ ದೇವತೆಗಳು ಋಷಿಮುನಿಗಳು ನಿನ್ನನ್ನು ರಕ್ಷಿಸಲಿ ಎಂದು ಹೇಳಿ ರಾಣಿ ಕೌಸಲ್ಯೆಯು ಪುಷ್ಪ ಗಂಧಗಳಿಂದ ದೇವತೆಗಳನ್ನು ಪೂಜಿಸಿ ಹೋಮ ಹವನ ಮಾಡಿ ದ್ವಿಜರಿಂದ ರಾಮನಿಗೆ ವನದಲ್ಲಿ ಕ್ಷೇಮಕ್ಕೆ ಸ್ವಸ್ತಿ ವಚನ ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ನೀಡಿ ರಾಮನಲ್ಲಿ ಹೇಳ್ತಾಳೆ. ವೈತ್ರಾಸುರ ನಾಶದಲ್ಲಿ ಇಂದ್ರನಿಗೆ ಎಲ್ಲ ದೇವರುಗಳಿಂದ ಸಿಕ್ಕ ಮಂಗಳಗಳು, ಸುಪರ್ಣನಿಗೆ ಅಮೃತ ಉತ್ಪತ್ತಿಯ ಸಮಯದಲ್ಲಿ ತಾಯಿ ವಿನುತಳ ಆಶೀರ್ವಾದಗಳು, ತ್ರಿವಿಕ್ರಮ ವಾಮನಿಗೆ ಸಿಕ್ಕ ಮಂಗಳಗಳು ನಿನಗೂ ಸಿಗಲಿ. ಎಲ್ಲವೂ ನಿನಗೆ ಮಂಗಳಕರವಾಗಿರಲಿ ಎಂದು ಅಕ್ಷತೆ ಹಾಕಿ ತಿಲಕವನ್ನು ಇಟ್ಟು ವಿಶಲ್ಯಕರ್ಣಿ ಮೂಲಿಕೆಗಳನ್ನು ರಕ್ಷಿಯಾಗಿ ಕಟ್ಟಿದಳು. ಮಂತ್ರ ಪಠನವನ್ನು ಮಾಡಿದಳು. ಮಾತಿನಲ್ಲಿ ಹೋಗಿ ಬಾ ಎಂದರೂ ಮನದಲ್ಲಿ ದುಃಖಿತಳಾದ ಅವಳು ಶ್ರೀರಾಮನನ್ನು ಆಲಂಗಿಸಿ ನೆತ್ತಿಯನ್ನು ಅಘ್ರಾಣಿಸಿ, ನೀನು ಸಫಲ ಮನೋರಥನಾಗಿ ಹಿಂತಿರುಗಿ ಬಂದ ಮೇಲೆಯೇ ನನಗೆ ಸುಖವು. ಪಿತೃವಾಚನ ಪಾಲಿಸಿ ಬಂದ ಮೇಲೆ ನಿನ್ನನ್ನು ಸಿಂಹಾಸನದ ಮೇಲೆ ನೋಡುವೆನು. ಹಿಂತಿರುಗಿ ಬಂದ ವಧು ಸೀತೆಯ ಸರ್ವ ಕಾಮನೆಗಳನ್ನು ಪೂರ್ಣಗೊಳಿಸು ಎಂದು ಸ್ವಸ್ತಿವಾಚನಗಳನ್ನು ಪೂರ್ಣಗೊಳಿಸಿದಳು. ಮಹಾಶಯ ರಾಮನು ದೇವಿ ಕೌಸಲ್ಯಗೆ ಪ್ರದಕ್ಷಿಣೆಯನ್ನು ಬಂದು ಪುನಃ ನಮಸ್ಕರಿಸಿ ಸಂಪನ್ನನಾಗಿ ಸೀತೆಯ ಭವನದ ಕಡೆ ಹೊರಟನು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 25 ಮುಕ್ತಾಯವಾಯಿತು.